ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವೇಜ ಮಾಸ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ ದೀಪಾವಳಿ ಹಬ್ಬ ಆಚರಣೆ ಮಾಡುವಂಥದ್ದು. 20ನೇ ತಾರೀಕು ನರಕ ಚತುರ್ದಶಿ, ಕೇದಾರೇಶ್ವರ ವ್ರತಾಚರಣೆ ಮಾಡುವಂತಹ ದಿನ, ಧನಲಕ್ಷ್ಮಿ ಪೂಜೆ ಆಚರಣೆ ಇರುವಂತಹ ಎಲ್ಲ ಭಕ್ತಾದಿಗಳು ಆಸ್ತಿಕರು ಕೂಡ ವ್ರತಾಚರಣೆಯನ್ನು ಮಾಡಿ ದೈವಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಅಕ್ಟೋಬರ್ 21ನೇ ತಾರೀಕು ಅಮಾವಾಸ್ಯೆ, ಬಲೀಂದ್ರನ ಪೂಜೆ ಮಾಡುವಂಥದ್ದು. 22ನೇ ತಾರೀಕು ದೀಪಾವಳಿ ಹಬ್ಬ, ದೀಪಗಳ ಹಬ್ಬ. ಎಲ್ಲರ ಜೀವನದಲ್ಲಿ ಹೊಸ ಬೆಳಕು ಅನ್ನುವಂಥದ್ದು ಬರುವಂಥದ್ದಾಗಲಿ, ಬಹಳ ಶುಭ ಫಲಗಳನ್ನು ಕಾಣುವಂಥವರಾಗಿ ಅಂತ ಹೇಳ್ತಾ, ಅಕ್ಟೋಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳನ್ನು ಒಮ್ಮೆ ನೋಡೋಣ ವೀಕ್ಷಕರೇ. ಅಕ್ಟೋಬರ್ 2ನೇ ತಾರೀಕು ಬುಧ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. 24ನೇ ತಾರೀಕು ಬುಧ ಮತ್ತೊಮ್ಮೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 9ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 17ನೇ ತಾರೀಕು ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 18ನೇ ತಾರೀಕು ಗುರುವಿನ ಪರಿವರ್ತನೆ, ವರ್ಷಕ್ಕೆ ಒಂದು ರಾಶಿಯನ್ನು ಬದಲಾಯಿಸುವಂತಹ ಗುರು ರಿಟ್ರೋಗೇಷನ್ ಅಂದರೆ ವಕ್ರಗತಿಯಲ್ಲಿ ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಬರ್ತಾನೆ. ಗುರು ಉಚ್ಚಕ್ಷೇತ್ರದಲ್ಲಿದ್ದಾಗ ಇಡೀ ಪ್ರಕೃತಿ ಅನ್ನುವಂಥದ್ದು ಉತ್ತಮ ಫಲಗಳನ್ನು ಕಾಣುತ್ತೆ ಅಂತ ಕೂಡ ಹೇಳ್ಬೋದು. ಗುರುವಿನ ಅನುಗ್ರಹ ಎಲ್ಲ ರಾಶಿಯವರಿಗೂ ಕೂಡ ಅತ್ಯಂತ ಅವಶ್ಯಕ. ಗುರು ಉತ್ತಮ ಸ್ಥಾನದಲ್ಲಿದ್ದಾಗ ಅಂದರೆ ಸ್ವಕ್ಷೇತ್ರ ಅಥವಾ ಉಚ್ಚಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಗುರುಬಲ ಅನ್ನುವಂಥದ್ದು ಸಿಗತ್ತೆ ಅಂತ ಹೇಳುವಂಥದ್ದು. ಸೊ ಗುರು ತನ್ನ ಉಚ್ಚಕ್ಷೇತ್ರಕ್ಕೆ ಬರುವಂತಹ ಒಂದು ಪರಿವರ್ತನೆ ಈ ಅಕ್ಟೋಬರ್ ತಿಂಗಳು 18ನೇ ತಾರೀಕು ನಡೆಯುವಂಥದ್ದು ಎಲ್ಲ ರಾಶಿಯವರಿಗೂ ಕೂಡ ಬಹಳಷ್ಟು ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಗುರುಗಳ ಆರಾಧನೆ, ಗುರುಗಳ ದರ್ಶನ, ದತ್ತಾತ್ರೇಯರಿಗೆ ಸಂಬಂಧಪಡುವಂತಹ ಸ್ತೋತ್ರಗಳ ಪಠನೆ ಮಾಡುವಂಥದ್ದು, ಇದೆಲ್ಲ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ. ಅಕ್ಟೋಬರ್ 27ನೇ ತಾರೀಕು ಕುಜ ತನ್ನ ಸ್ವಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದು ಕೂಡ ಬಹಳ ಶುಭ ಫಲ. ಒಬ್ಬ ರಾಜಗ್ರಹ ಕುಜ ತನ್ನ ಸ್ವಕ್ಷೇತ್ರದಲ್ಲಿರುವಂಥದ್ದು, ಅವನಿಗೆ ಪರಮ ಮಿತ್ರನಾದಂತಹ ಗುರುಬ್ರಹ್ಮ ಉಚ್ಚಕ್ಷೇತ್ರದಿಂದ ಕುಜನನ್ನು ನೋಡುವಂಥದ್ದು ಬಹಳಷ್ಟು ರಾಜಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ಶ್ರೀರಾಮಚಂದ್ರನ ಹಿಂದೆ ವಿಶ್ವಾಮಿತ್ರರ ಥರ ಒಬ್ಬ ರಾಜಗ್ರಹ ಕುಜನ ಹಿಂದೆ ಗುರುದೃಷ್ಟಿ ಬೀಳುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿರುತ್ತೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಇದು ಒಂದು ಬಹಳ ಶುಭ ಸಮಯ. ಗುರುಬಲಕ್ಕಾಗಿ ವೃಶ್ಚಿಕ ರಾಶಿಯವರು 2026 ಮೇ ಜೂನ್ ತನಕ ಕಾಯಬೇಕಾಗಿತ್ತು. ಆದರೆ ಗುರುವಿನ ಒಂದು ಪರಿವರ್ತನೆ ಈ ಅಕ್ಟೋಬರ್ 18ರಿಂದ ಡಿಸೆಂಬರ್ 12 ತನಕ ಆಗ್ತಾ ಇರುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಗುರುಬಲ ಮಧ್ಯದಲ್ಲಿ ಬರುತ್ತೆ. ಇದು ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ತಂದುಕೊಡುತ್ತೆ. ಏಕೆಂದರೆ ಇದು ಒಂದು ಅನಿರೀಕ್ಷಿತ ಬೆಳವಣಿಗೆ, ಅನುಕೂಲಕ್ಕೆ ಅಂತ ಬರ್ತಾ ಇದೆ. ಖಂಡಿತ ಇದರಿಂದ ಬಹಳಷ್ಟು ಅನುಕೂಲಗಳನ್ನು ವೃಶ್ಚಿಕ ರಾಶಿಯವರು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಗುರುದೃಷ್ಟಿ ರಾಶಿ ಅಥವಾ ಲಗ್ನದ ಮೇಲೆ ಬೀಳುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಕುಜ ಮತ್ತು ಬುಧ ಅವರಿಬ್ಬರು ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾರೆ. ಅಕ್ಟೋಬರ್ 27ರ ತನಕ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ವಿಚಾರಗಳು ಅಂದರೆ ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಉಷ್ಣದ ಪ್ರಕೋಪಗಳು ಶಾರೀರಿಕವಾಗಿ ಇರುವಂಥದ್ದು, ಈ ಥರದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸ್ವಲ್ಪ ಇರುತ್ತೆ. ಅದಕ್ಕೆ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ.
ಅಕ್ಟೋಬರ್ 27ರ ನಂತರ ಕುಜನ ಒಂದು ಪರಿವರ್ತನೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ, ಮಾನಸಿಕ ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಸಮಸ್ಯೆಯಲ್ಲಿರುವಂಥದ್ದು, ಇದೆಲ್ಲದಕ್ಕೂ ಕೂಡ ಒಂದು ಉತ್ತಮವಾದಂತಹ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಸಮಯ ಆಗಿರುತ್ತೆ. ಅಕ್ಟೋಬರ್ 2ನೇ ತಾರೀಕಿನಿಂದ 27ರ ತನಕ ಸ್ವಲ್ಪ ಸಾತ್ವಿಕ ಆಹಾರಗಳನ್ನು ಸೇವಿಸುವಂಥದ್ದು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿರುತ್ತೆ. ಅದೇ ರೀತಿಯಲ್ಲಿ ಈ ಹಬ್ಬದ ಸಮಯಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳಾಗುವಂಥದ್ದು ಅಥವಾ ಆಹಾರದಿಂದ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದೆಲ್ಲ ಸಂಭವಿಸೋದಕ್ಕೆ ಕುಜ ಮತ್ತು ಬುಧ, ಅದರಲ್ಲೂ ಸೂರ್ಯನು ಕೂಡ ನೀಚ ಕ್ಷೇತ್ರದಲ್ಲಿ ಅಕ್ಟೋಬರ್ 17ರಿಂದ ವ್ಯಯಭಾವದಲ್ಲಿರ್ತಾನೆ. ಸೊ ಅಕ್ಟೋಬರ್ 17ರಿಂದ 27ರ ತನಕ ಒಂದು 10 ದಿವಸದ ಒಂದು ಗ್ರಹಗಳ 12ನೇ ಮನೆಯಲ್ಲಿ ಸೇರುವಂಥದ್ದೇನಿದೆ ಅದಕ್ಕೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದರೆ ಅನುಕೂಲಗಳನ್ನು ಕಾಣ್ತೀರ. ಗುರುಬಲ, ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿ ಇದೆಲ್ಲದನ್ನು ಕೂಡ ಉತ್ತಮ ಸ್ಥಿತಿಯಲ್ಲಿ ಕೊಡುತ್ತೆ. ಕುಟುಂಬ ಸ್ಥಾನಾಧಿಪತಿ, ವಾಕ್ಸ್ಥಾನ, ಧನಸ್ಥಾನಾಧಿಪತಿ ಗುರು ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು ಅಕ್ಟೋಬರ್ 18ರ ನಂತರದಿಂದ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾದಂತಹ ಧನಾಗಮನಗಳನ್ನು ನಿರೀಕ್ಷೆ ಮಾಡಬಹುದು. ಬಹಳಷ್ಟು ಸಮಯಗಳಿಂದ ಬರಬೇಕಾಗಿರುವಂತಹ ಹಣದ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದಾದ್ರೂ ಬ್ಯಾಂಕ್ ವ್ಯವಹಾರಗಳಿದ್ದರೆ, ಲೋನ್ಗಳನ್ನು ಪಡಿಬೇಕಾಗಿದ್ದರೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ನಿಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಹೆಚ್ಚಿನ ಫಲಗಳನ್ನು ಕೊಡೋದಕ್ಕೆ ಗುರು ಶಕ್ತನಾಗಿರ್ತಾನೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ 12ರ ತನಕ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಕೌಟುಂಬಿಕ ಸುಖ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ ಇದೆಲ್ಲದನ್ನು ಕೂಡ ಕೊಡುತ್ತೆ. ತೃತೀಯ ಪರಾಕ್ರಮ ಸ್ಥಾನಾಧಿಪತಿ ಶನಿ ಪಂಚಮದಲ್ಲಿದ್ದಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಗಳು ಉಂಟಾಗುತ್ತೆ. ಅಂದರೆ ಸೋದರ ಅಥವಾ ಸೋದರಿಯರ ನಡುವೆ ಯಾವುದೇ ವಾಗ್ವಾದಗಳನ್ನು ಮಾಡಿಕೊಳ್ಳದೇ ಇರೋದು ಉತ್ತಮ. ಒಂದು ರೀತಿಯಲ್ಲಿ ಒಡಹುಟ್ಟುಗಳ ನಡುವೆ ಸ್ವಲ್ಪ ಟೆನ್ಷನ್ಗಳು ಜಾಸ್ತಿನೇ ಇರುತ್ತೆ ಅಂತ ಹೇಳುತ್ತೆ. ಪಂಚಮ ಶನಿಯ ಪ್ರಭಾವಗಳು ಅದು ಸಂತಾನದ ಮೇಲೂ ಹಾಗೂ ಮಕ್ಕಳ ಮೇಲೂ ಕೂಡ ಸ್ವಲ್ಪ ಪರಿಣಾಮ ಬೀರುವಂತಹ ಸ್ಥಿತಿಯಲ್ಲಿ ಇರುತ್ತೆ. ಬಟ್ ಗುರುದೃಷ್ಟಿ ಅನ್ನುವಂಥದ್ದು ಶನಿ ಮಹಾತ್ಮನ ಮೇಲೆ ಬೀಳ್ತಾ ಇದೆ. ಅಕ್ಟೋಬರ್ 18ರ ನಂತರ ಟೆನ್ಷನ್ಗಳು ತುಂಬ ಕಡಿಮೆ ಆಗುತ್ತೆ. ಫೈನಾನ್ಷಿಯಲಿ ತುಂಬ ಅಭಿವೃದ್ಧಿಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಣಕಾಸಿನ ವಿಚಾರದಲ್ಲಿ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನಾಧಿಪತಿಯಾಗಿ ಶನಿ ಮಹಾತ್ಮ ಪಂಚಮದಲ್ಲಿದ್ದಾನೆ. ಯಾವುದೇ ಪ್ರಾಪರ್ಟಿ ವಿಚಾರದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಅಕ್ಟೋಬರ್ 27ರಿಂದ 1.5 ತಿಂಗಳ ಕಾಲ ಒಂದು ಅದ್ಭುತವಾದಂತಹ ಸಮಯ. ಯಾಕೆಂದರೆ 4ರ ಅಧಿಪತಿಯಾದ ಶನಿ ಮಹಾತ್ಮನ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ಲಗ್ನ ಅಥವಾ ರಾಶಿಯಲ್ಲೇ ಕುಜನ ಸಂಚಾರ ಆಗ್ತಾ ಇರುತ್ತೆ. ಆ ಕುಜನ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಶನಿ ಮಹಾತ್ಮನ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ಚತುರ್ಥದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಇದೆಲ್ಲ ವೃಶ್ಚಿಕ ರಾಶಿಯವರಿಗೆ ಭೂಮಿ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ಮಾರುವಂತಹ ವಿಚಾರಗಳಿದ್ದರೆ, ಹೊಸ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ, ವಾಹನಗಳ ಪರಿವರ್ತನೆ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಅತಿ ಉತ್ತಮವಾದಂತಹ ಸಮಯ. ಅಕ್ಟೋಬರ್ 18ರ ನಂತರದಲ್ಲಿ ಗುರುವಿನ ಸಂಚಾರ ಈ ಎಲ್ಲ ವಿಚಾರಗಳಿಗೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅಥವಾ ಆ ಸಂಪೂರ್ಣ ಆ ವಿಚಾರಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅನುಕೂಲಗಳಾಗದೇ ಇದ್ದರೂ ಕೂಡ ಈ ಸಮಯದಲ್ಲಿ ಶುರು ಮಾಡಿದಂತಹ ವಿಚಾರಗಳು ಖಂಡಿತ ಒಂದು ಉತ್ತಮವಾದ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯಾಕೆಂದರೆ ಆ ಸ್ಥಾನದಲ್ಲಿ ರಾಹು ಇರ್ತಾನೆ, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಅಗ್ನಿತತ್ವ ಇರುವಂತಹ ಕುಜ ರಾಹುವನ್ನು ನೋಡಿದಾಗ ಸರ್ಪದೋಷಗಳ ತೀವ್ರತೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಧನ ವ್ಯಯ ಅನ್ನುವಂಥದ್ದು ಆಗುತ್ತೆ. ಅಂದರೆ ದುಡ್ಡು ಖರ್ಚಾಗುತ್ತೆ ವಾಹನಕ್ಕೋಸ್ಕರ. ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು
ಖಂಡಿತವಾಗ್ಲೂ ಅವಶ್ಯಕವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಒಂದು ಅದ್ಭುತವಾದಂತಹ ಸಮಯ, ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಯಾವುದೇ ಒಂದು ಸ್ಥಾನಮಾನ, ಪೊಸಿಷನ್, ಉನ್ನತ ವ್ಯಾಸಂಗ, ವಿದೇಶದಲ್ಲಿ ವಿದ್ಯೆ ಅಥವಾ ಉದ್ಯೋಗ, ಈ ಎಲ್ಲ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ಇದು ಕೇವಲ 2 ತಿಂಗಳ ಕಾಲ ಮಾತ್ರ ಇದ್ದರೂ ಕೂಡ ಈ ಸಮಯದಲ್ಲಿ ಪ್ರಾರಂಭ ಆಗುವಂತಹ ವಿಚಾರಗಳು ಒಂದು 2-3 ವರ್ಷಗಳ ಕಾಲ ಅಭಿವೃದ್ಧಿಯನ್ನು ಕೊಡುತ್ತೆ. ಅದಕ್ಕೆ ಒಂದು ಪ್ರಾರಂಭದ ಹೆಜ್ಜೆ ಈಗಿಂದ ಶುರುವಾಗುತ್ತೆ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಗುರು ಡಿಸೆಂಬರ್ ನಂತರದಲ್ಲಿ ಮತ್ತೆ ಮಿಥುನ್ ರಾಶಿಗೆ ಹೋದರೂ ಕೂಡ ಆನಂತರ ಮುಂದಿನ ವರ್ಷಗಳಲ್ಲಿ ಗುರು ಮತ್ತೆ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ, ಕರ್ಮ ಉದ್ಯೋಗ ಕ್ಷೇತ್ರಕ್ಕೆ ಬರ್ತಾನೆ, ಆನಂತರ ಏಕಾದಶ ಲಾಭಸ್ಥಾನಕ್ಕೆ ಬರ್ತಾನೆ. ಈ ಎಲ್ಲ ಸಂಚಾರಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಈ ಸಮಯದಲ್ಲಿ ಪ್ರಾರಂಭ ಮಾಡಿದಂತಹ ವಿಚಾರಗಳು ತುಂಬ ಉತ್ತಮ ಫಲಗಳನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೊಡುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಏಕೆಂದರೆ ಪಂಚಮದಲ್ಲಿ ಶನಿ ಇರ್ತಾನೆ. ಸಂತಾನದ ಅಂಚಿನಲ್ಲಿರುವಂಥವರು ಸ್ವಲ್ಪ ವಿಳಂಬಗಳನ್ನು ಕಾಣ್ತಾ ಇದ್ದರೆ ಈಗ ಅದು ಫಲ ಕೊಡುವಂತಹ ಸಮಯ. ಯಾರೇ ವೃಶ್ಚಿಕ ರಾಶಿಯವರು ಸಂತಾನದ ನಿರೀಕ್ಷೆಯಲ್ಲಿದ್ದವರಿಗೆ ಈ ಒಂದು ಗುರುಬಲ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸಂತಾನ ಸ್ಥಾನದ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಆ ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಆ ಸ್ಥಾನದಲ್ಲಿರುವ ಶನಿ ಮಹಾತ್ಮನ ಮೇಲೂ ಕೂಡ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಈ ಎಲ್ಲ ಕಾಂಬಿನೇಷನ್ಗಳು ಯಾರ್ಯಾರಿಗೆ ಸಂತಾನ ವಿಳಂಬ ಆಗಿದೆ ಅದೆಲ್ಲ ಅನುಕೂಲಕ್ಕೆ ಬರುವಂತಹ ಸಮಯ. ಖಂಡಿತ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಷಷ್ಠ ಭಾವವನ್ನು ಶತ್ರು, ಋಣ, ರೋಗಸ್ಥಾನ, ರವಿ, ಬುಧ ಮತ್ತು ಕುಜ ವ್ಯಯಭಾವದಲ್ಲಿದ್ದು ಷಷ್ಠ ಭಾವವನ್ನು ವೀಕ್ಷಣೆ ಮಾಡ್ತಾರೆ. ಯಾವುದೇ ಹೊಸ ಸ್ನೇಹಿತರನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಬೇಡಿ. ಸ್ವಲ್ಪ ಅದು ಧನ ಸಹಾಯ ಇಂತಹ ಎಕ್ಸ್ಪೆಕ್ಟೇಷನ್ಗಳಿದ್ದರೆ ಖಂಡಿತ ಅವಾಯ್ಡ್ ಮಾಡ್ಕೊಳ್ಳಿ. ಯಾರಿಗೂ ಸಹಾಯ ಮಾಡಬೇಡಿ ಅನ್ನುವ ಅರ್ಥ ಅಲ್ಲ. ಅಕ್ಟೋಬರ್ 27 ನಂತರ ಕುಜನ ಪರಿವರ್ತನೆ ಆದ ನಂತರದಲ್ಲಿ ಖಂಡಿತ ಈ ಎಲ್ಲ ವಿಚಾರಗಳು ಅನುಕೂಲಕ್ಕೆ ಬರುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ಬಹಳಷ್ಟು ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಸಪ್ತಮ ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಶುಕ್ರ ಅಕ್ಟೋಬರ್ 9ನೇ ತಾರೀಕಿನಿಂದ ಅವನು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಇದಕ್ಕಿಂತ ಶುಭ ಫಲ ಯಾವುದೂ ಇಲ್ಲ. ವೈವಾಹಿಕ ಜೀವನಕ್ಕೆ ವೃಶ್ಚಿಕ ರಾಶಿಯವರಿಗೆ ಬಹಳ ವಿಳಂಬಗಳ ಏನಾದರೂ ಆಗ್ತಾ ಇದ್ದರೆ, ಏಕೆಂದರೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ ಪಂಚಮ ಶನಿಯ ಪ್ರಭಾವಗಳೇನು ಅಂತ ಕೇಳೋದಾದರೆ ಒಂದು ವಿವಾಹ, ಇನ್ನೊಂದು ಸಂತಾನ, ಇದೆರಡನ್ನೂ ವಿಳಂಬ ಮಾಡ್ತಾನೆ. ಏಕೆಂದರೆ ಸ್ವತಃ ಸಂತಾನ ಸ್ಥಾನದಲ್ಲಿದ್ದು ಮಾಂಗಲ್ಯ ಸ್ಥಾನದ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಇದೆಲ್ಲ ಪದೇ ಪದೇ ವಿಳಂಬಗಳಾಗೋದಕ್ಕೆ ಕಾರಣ ಆಗುತ್ತೆ. ಆದರೆ ಈ ಒಂದು ಗುರುವಿನ ಪರಿವರ್ತನೆ, ಸಪ್ತಮಾಧಿಪತಿ ಶುಕ್ರ ಏಕಾದಶ ಲಾಭಸ್ಥಾನದಲ್ಲಿರುವಂಥದ್ದು, ಇವೆಲ್ಲದೂ ಕೂಡ ವಿವಾಹ ಇಂತಹ ಶುಭ ಕಾರ್ಯಗಳು ಬಹಳ ಮುಂಚೂಣಿಗೆ ಬರೋದಕ್ಕೆ ಅಥವಾ ಸುಗಮ ಆಗೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ದಂಪತಿಗಳು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಬಹಳ ಅದ್ಭುತವಾದಂತಹ ಸಮಯ ವೃಶ್ಚಿಕ ರಾಶಿಯವರಿಗೆ. ಈ ಸಮಯದಲ್ಲಿ ನಿಶ್ಚಯ ಆದರೆ ಮುಂದಿನ ದಿನಗಳಲ್ಲಿ ವಿವಾಹಕ್ಕೆ ಅದು ಖಂಡಿತ ಶುಭ ಆಗುತ್ತೆ. ಅಷ್ಟಮ ಮೃತ್ಯುಸ್ಥಾನಾಧಿಪತಿ ಬುಧ ವ್ಯಯಭಾವದಲ್ಲಿದ್ದು ಕುಜನ ಜೊತೆಯಲ್ಲೇ ಸಂಚಾರ ಮಾಡ್ತಾನೆ. ಈ ಹಬ್ಬದ ಸಮಯಗಳಲ್ಲಿ ಪಟಾಕಿ ಸಿಡಿಸುವಂಥದ್ದು, ಇದೆಲ್ಲ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಸ್ವಲ್ಪ ಅಲರ್ಜಿಗಳಾಗುವಂತಹ ಸಮಯ ಇದು ಜಾಸ್ತಿ ಇರುತ್ತೆ. ಏಕೆಂದರೆ ಕುಜ ಮತ್ತು ಬುಧ 1.5 ತಿಂಗಳು ಒಟ್ಟೊಟ್ಟಿಗೆ ಸಂಚಾರ ಮಾಡ್ತಾರೆ. ಅವರಿಬ್ಬರ ನಡುವೆ ಕೇವಲ 4-5 ಡಿಗ್ರಿ ಮಾತ್ರ ವ್ಯತ್ಯಾಸಗಳಿರುತ್ತೆ. ಕುಜ ಒಬ್ಬ ರಾಜಗ್ರಹ, ಬುಧ ನಪುಂಸಕ ಗ್ರಹ. ಅವರಿಬ್ಬರ ನಡುವೆ ಯಾವುದೇ ಮಿತ್ರತ್ವ ಇರೋದಿಲ್ಲ. ಸೊ ಅವರ ಸಂಚಾರ ವ್ಯಯಭಾವದಲ್ಲಾಗೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಭಾಗ್ಯದಲ್ಲಿ ಗುರು ಉಚ್ಚನಾಗಿರ್ತಾನೆ. ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು, ಯಾವುದೇ ಕೋರ್ಟ್ ವ್ಯಾಜ್ಯ ವ್ಯವಹಾರಗಳಿದ್ದರೆ ಖಂಡಿತ ಅನುಕೂಲಕ್ಕೆ ಬರುತ್ತೆ. ಏಕೆಂದರೆ ಆ ಸ್ಥಾನದಲ್ಲಿ ಗುರು ಉಚ್ಚನಾಗಿ ಅಕ್ಟೋಬರ್ 27 ನಂತರ ಕುಜ ಸ್ವತಃ ಲಗ್ನ ರಾಶಿಗೆ ಬಂದಾಗ ಉಚ್ಚ ಗುರುಬ್ರಹ್ಮನ ದೃಷ್ಟಿ ಆ ಭೂಮಿಕಾರಕ ಕುಜನ ಮೇಲೆ ಬೀಳುವಂಥದ್ದು, ಕುಜ ಸ್ವಕ್ಷೇತ್ರದಲ್ಲಿರುವಂಥದ್ದು, ಗುರು ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು, ಇದೆಲ್ಲ ವೃಶ್ಚಿಕ ರಾಶಿಯವರಿಗೆ ಒಂದು ಅನಿರೀಕ್ಷಿತ ಅನುಕೂಲಗಳನ್ನು ಖಂಡಿತವಾಗ್ಲೂ ಮಾಡಿಕೊಡುತ್ತೆ.
ಕರ್ಮ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳು ಅಥವಾ ಸಣ್ಣ ಪುಟ್ಟ ಹಿನ್ನಡೆಗಳು ಅಕ್ಟೋಬರ್ 17ರ ನಂತರ 1 ಮಾಸಗಳ ಕಾಲ ಇರುತ್ತೆ. ಅಂದರೆ ಸಂಪೂರ್ಣ 1 ತಿಂಗಳು. ಕರ್ಮಾಧಿಪತಿ ಸೂರ್ಯ 12ನೇ ಮನೆಯಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಗುರುಬಲ ಅನ್ನುವಂಥದ್ದು ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ. ಆದರೆ ತಾತ್ಕಾಲಿಕವಾಗಿ ಬರುವಂತಹ ಟೆನ್ಷನ್ಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯಾವುದೇ ವಾಗ್ವಾದಗಳನ್ನು ಮಾಡದೇ ಇರೋದು ಖಂಡಿತ ಶುಭ ಆಗುತ್ತೆ. ಖಂಡಿತ ಇದನ್ನು ಗಮನಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅಂದರೆ ಆಲ್ಮೋಸ್ಟ್ 1 ತಿಂಗಳ ಕಾಲ ಸೂರ್ಯ ವ್ಯಯಭಾವದಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಆನಂತರದಲ್ಲಿ ಅವನು ಲಗ್ನ ರಾಶಿಯನ್ನು ಪ್ರವೇಶ ಮಾಡಿದ ನಂತರ ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಸ್ವಂತ ಉದ್ಯೋಗ ವ್ಯವಹಾರ ಇಂಥದ್ದನ್ನು ಮಾಡುವಂಥವರು ಮುಂದಿನ ದಿನಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಅಕ್ಟೋಬರ್ 17ರ ತನಕ ಯಾವುದೇ ಇನ್ವೆಸ್ಟ್ಮೆಂಟ್ಗಳಿಗೆ ತೊಂದರೆ ಇಲ್ಲ, ಖಂಡಿತವಾಗ್ಲೂ ಮಾಡ್ಬೋದು. ಆನಂತರ ಒಂದು 15 ದಿವಸಗಳ ಕಾಲ ಅಂದರೆ ಅಕ್ಟೋಬರ್ 17ರಿಂದ ಅಕ್ಟೋಬರ್ ಎಂಡ್ ತನಕ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡದೇ ಇದ್ದರೆ ಖಂಡಿತ ಶುಭ ಆಗುತ್ತೆ. ಇದನ್ನು ಒಂಚೂರು ಗಮನಿಸ್ಕೊಳ್ಳಿ. ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ನಿರೀಕ್ಷೆ ಮಾಡಿದರೂ ಕೂಡ ಖಂಡಿತ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಉದ್ಯೋಗದ ಪ್ರಮೋಷನ್, ಬಡ್ತಿ ಅಥವಾ ತುಂಬ ಎಕ್ಸ್ಪೆಕ್ಟೇಷನ್ಗಳಿದ್ದರೆ ಹಣಕಾಸಿನ ಅಭಿವೃದ್ಧಿ ಅಥವಾ ಹೊಸ ಉದ್ಯೋಗ ಇವೆಲ್ಲದೂ ಕೂಡ ಸಾಧ್ಯವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ 17ರ ತನಕ ಅತಿ ಉತ್ತಮವಾದಂತಹ ಸಮಯ. ಅಲ್ಲಿಂದ ಮುಂದೆ ಒಂದು 15 ದಿವಸಗಳ ಕಾಲ ಸ್ವಲ್ಪ ಸಾಮರಸ್ಯಗಳನ್ನು ಕಾಪಾಡ್ಕೋಬೇಕು. ಲಾಭಸ್ಥಾನದಲ್ಲಿ ಶುಕ್ರ ಧನಾಗಮನಗಳಿಗೆ ಬಹಳ ಶುಭ ಆಗುತ್ತೆ. ವೃಶ್ಚಿಕ ರಾಶಿಯವರು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಖಂಡಿತ ಚೆನ್ನಾಗಿರುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ನವೆಂಬರ್ 2ರ ನಂತರ ಮಾಡುವಂಥದ್ದು ಕೂಡ ಶುಭ ಆಗುತ್ತೆ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ವ್ಯಯಭಾವವನ್ನು ಮೋಕ್ಷ ಸ್ಥಾನ ರವಿ, ಬುಧ ಮತ್ತು ಕುಜನ ಸಂಚಾರ ಆಗುವಂಥದ್ದು. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅತಿಶಯವಾದ ಲಾಭದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಒಂದು ಅಕ್ಟೋಬರ್ 17ರ ನಂತರ ಒಂದು 15 ದಿವಸಗಳ ಕಾಲ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಖಂಡಿತ ಶುಭ ಆಗುತ್ತೆ. ಏಕೆಂದರೆ ರವಿ ಮತ್ತು ಕುಜ ಇಬ್ಬರು ವೃಶ್ಚಿಕ ರಾಶಿಗೆ ಬಂದು ಗುರುದೃಷ್ಟಿ ಬಿದ್ದಾಗ ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಆ ಸಮಯದಲ್ಲಿ ಎಲ್ಲ ನವಗ್ರಹಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಈ ಮಾಸದಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಇದು ಸಂಪೂರ್ಣ ಮುಂದಿನ 2-3 ವರ್ಷಗಳಿಗೆ ಒಂದು ಉತ್ತಮವಾದಂತಹ ಫೌಂಡೇಶನನ್ನು ಖಂಡಿತವಾಗಲೂ ಕೊಡುತ್ತೆ. ಈ ಸಮಯದಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ ವಿವಾಹ, ಸಂತಾನ ಈ ಎಲ್ಲ ವಿಚಾರಗಳು ಮುಂಚೂಣಿಗೆ ಬರುವಂತಹ ಸಮಯ. ಯಾವುದೇ ಅಡೆತಡೆಗಳಿದ್ದರೂ ಕೂಡ ಪರಿಹಾರವಾಗುತ್ತೆ. ಸ್ವಲ್ಪ ಆರೋಗ್ಯಕ್ಕಾಗಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ, ರಾಮರಕ್ಷಾ ಸ್ತೋತ್ರಗಳನ್ನು ಓದುವಂಥದ್ದು ಅಥವಾ ರಾಮತಾರಕ ಮಂತ್ರವನ್ನು ಜಪ ಮಾಡುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಬಹಳ ಶುಭ. ಪಂಚಮ ಶನಿಯ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಗುರುಬಲವನ್ನು ಹೆಚ್ಚಿಸಿಕೊಳ್ಳಬೇಕು. ಸೂರ್ಯ ಮತ್ತು ಕುಜ ಅವರಿಬ್ಬರು ಪರಮ ಮಿತ್ರರಾಗಿ ಅಕ್ಟೋಬರ್ 17ರಿಂದ ಸೆಪ್ಟೆಂಬರ್ 17ರ ನಂತರದಲ್ಲಿ ಸೂರ್ಯನೂ ಕೂಡ ವೃಶ್ಚಿಕ ರಾಶಿಗೆ ಬರ್ತಾನೆ. ಆ ಸಮಯದಲ್ಲಿ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಸರ್ಕಾರಿ ಉದ್ಯೋಗ, ಉತ್ತಮವಾದ ಸ್ಥಾನಮಾನ, ಯಾವುದೇ ಪ್ರತಿಷ್ಠೆ, ಇದೆಲ್ಲ ಗೌರವ ಇದೆಲ್ಲ ದೊರಕುವಂತಹ ಸಮಯ ಅದಾಗಿರುತ್ತೆ. ಖಂಡಿತ ಅಕ್ಟೋಬರ್ 27ರ ನಂತರದ ಒಂದು ಕುಜನ ಸಂಚಾರ ಕೂಡ ಬಹಳಷ್ಟು ಶುಭ ಫಲಗಳನ್ನು ವೃಶ್ಚಿಕ ರಾಶಿಯವರಿಗೆ ಕೊಡುತ್ತೆ. ಗುರುಬಲ ಖಂಡಿತ ಅತಿಶಯ ಶುಭ ಫಲಗಳನ್ನು ಕೊಡುತ್ತೆ. ಎಲ್ಲ ವೀಕ್ಷಕ ಬಂಧುಗಳಿಗೆ ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹವಾಗಲಿ, ಶುಭವಾಗಲಿ ವೀಕ್ಷಕ.